ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸಿಂಪಲ್ಲಾಗಿ ದೋಸೆ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಉದ್ದಿನ ಬೇಳೆನೇ ಬೇಕು, ಕಡಲೆಬೇಳೆ ಬೇಕು, ಮೆಂತ್ಯ ಬೇಕು ಅಂತ ಏನು ಇಲ್ಲವೇ ಇಲ್ಲ. ಕೇವಲ 2 ಇಂಗ್ರೀಡಿಯೆಂಟ್ಸ್ನ ಬಳಸಿ ತುಂಬಾ ಸುಲಭ ವಿಧಾನದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ, 1 ಗ್ಲಾಸಿನಷ್ಟು ಅಷ್ಟೇ. ಇದನ್ನು ರಾತ್ರಿ ನಾನು ಮಲಗಬೇಕಾದ್ರೆ, ಒಂದು 10 ಗಂಟೆಗೆ ರಾತ್ರಿ ನಾನು ಮಲಗಬೇಕಾದ್ರೆ ಚೆನ್ನಾಗಿ ಒಂದು ಸಲ ತೊಳೆದು ನೆನೆಸಿ ಇಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ನೋಡಿ ತುಂಬ ಚೆನ್ನಾಗಿ ನೆಂದಿರುತ್ತೆ. ಇದನ್ನು ಒಂದು ಸಲ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಅಕ್ಕಿಯನ್ನು ರಾತ್ರಿನೇ ನೆನೆಸಬೇಕು ಅಂತ ಏನಿಲ್ಲ. ನಾವು ಬೆಳಗ್ಗೆ ಎದ್ದೇಳ್ತೀವಲ್ಲ, ಒಂದು 6 ಗಂಟೆ ಹಿಂಗೆ, ಆವಾಗ ನೆನೆಸಿ ನಾವು ಒಂದು 8 ಗಂಟೆ ಹಿಂಗೆ ರುಬ್ಬಿ ಕೂಡ ನಾವು ಮಾಡ್ಬೋದು. ಇವಾಗ ಕಾಯನ್ನು ತಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಅದು ಮೇಲ್ಗಡೆ ಭಾಗ ಕಪ್ಪು ಭಾಗವನ್ನು ತೆಗೆದು ನಾನು ಮಿಕ್ಸಿ ಜಾರಿಗೆ ಸೇರಿಸಿ ಇವಾಗ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ರುಬ್ಬಿದ ನಂತರ ಒಂದು ಪಾತ್ರೆಗೆ ಸೇರಿಸಿ ಇದನ್ನು ಜಾಸ್ತಿ ನಾವು ಗಟ್ಟಿಗೆ ಮಾಡ್ಕೊಬಾರ್ದು, ಸ್ವಲ್ಪ ತೆಳುವಾಗಿ ಇರಬೇಕು. ಹಂಗಂತ ಜಾಸ್ತಿ ತೆಳುವಾಗಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿ ಬರೋದಿಲ್ಲ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಒಂದು ಅರ್ಧ ಗಂಟೆ ಆಗೋಷ್ಟೊತ್ತಿಗೆ ಒಂದು ಸಿಂಪಲ್ಲಾಗಿರೋ ಚಟ್ನಿ ರೆಸಿಪಿಯನ್ನು ಮಾಡ್ಕೊಂಬರೋಣ ಬನ್ನಿ. ಟೊಮೊಟೊನ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜಿನಲ್ಲಿ 3 ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಸಣ್ಣದಾಗಿರೋ ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಇದಾದ ನಂತರ ಅಚ್ಚ ಖಾರದ ಪುಡಿ, ಖಾರಕ್ಕೆ 1.5 ಟೀ ಸ್ಪೂನಷ್ಟು ಮಾತ್ರ ತೊಗೊಂಡಿದ್ದೀನಿ. ನಂತರ ಜೀರಿಗೆಯನ್ನು ತೊಗೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟೇ. ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ, ಸ್ವಲ್ಪ. ಇವಾಗ ಕ್ಯಾಪನ್ನು ಕ್ಲೋಸ್ ಮಾಡಿ ಇವಾಗ ನುಣ್ಣಗೆ ರುಬ್ಕೊಂಡ್ಬನ್ನಿ ಇದನ್ನು. ಇವಾಗ ರುಬ್ಬಿದ್ದಾಗಿದೆ. ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಸಿಡ್ದಾದ ನಂತರ ಬೆಳ್ಳುಳ್ಳಿಯನ್ನು 2 ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತನೇ ಜಜ್ಜಿ ಸೇರಿಸಿದ್ದೀನಿ. ನಂತರ ಜೀರಿಗೆಯನ್ನು ಸೇರಿಸಿದ್ದೀನಿ, ಸ್ವಲ್ಪ ಅಷ್ಟೇ. ಉದ್ದಿನಬೇಳೆ, ಕಡಲೆಬೇಳೆಯನ್ನು ಕೂಡ ನೀವು ಸೇರಿಸ್ಕೊಬೋದು. ಇವಾಗ ಒಣಮೆಣಸಿಕಾಯಿನ ಸೇರಿಸಿದ್ದೀನಿ ಮತ್ತು ಹಸಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ರುಬ್ಬಿದ್ವಲ್ಲ ಟೊಮೊಟೊ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸಿ ಜಾರಲ್ಲಿ ಖಾರ ಇರುತ್ತಲ್ಲ ಎಲ್ಲ ಸ್ವಲ್ಪ ನೀರನ್ನು ಸೇರಿಸಿ ಅದಕ್ಕೆ ಸೇರಿಸ್ಕೊಂಬಿಡಿ. ಜಾಸ್ತಿ ನೀರನ್ನು ಸೇರಿಸಬೇಡಿ, ಸಾಂಬಾರು ರೀತಿ ಆಗೋಗುತ್ತೆ. ಸ್ವಲ್ಪ ಕಡಿಮೆ ನೀರನ್ನು ಬಳಸಿ ಅದನ್ನು ಚಟ್ನಿ ರೀತಿ ನಾವು ಮಾಡ್ಕೊಬೇಕು. ಟೊಮೊಟೊ ಹಸಿಯಾಗಿ ಹಾಕಿರೋದ್ರಿಂದ ಚೆನ್ನಾಗಿ ಬೆಂದರೆ ಇದು ಗಟ್ಟಿ ಆಗುತ್ತೆ. ಚೆನ್ನಾಗಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕು. ಮಿನಿಮಮ್ ಅಂದರೆ ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ. ತುಂಬಾ ಸಿಂಪಲ್ಲಾಗಿದೆ ಚಟ್ನಿ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ದೋಸೆನೂ ಕೂಡ ಬೇಗನೆ ಮಾಡ್ಕೊಬೋದು, ಚಟ್ನಿನೂ ಕೂಡ ಬೇಗ ಮಾಡ್ಕೊಬೋದು. ನೋಡಿ, ಒಂದು 10 ನಿಮಿಷ ಆದಮೇಲೆ ಹಾಕಿರೋ ಎಣ್ಣೆ ಜಿಡ್ಡೆಲ್ಲ ಮೇಲೆ ಬಿಟ್ಟಿದೆ ನೋಡಿ, ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ. ಇವಾಗ ಎಲ್ಲನೂ ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿರುವಂತಹ ಚಟ್ನಿ ರೆಸಿಪಿ ಕೂಡ ರೆಡಿ ಆಯಿತು. ಈಗ ದೋಸೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ದೋಸೆಯನ್ನು ಹಾಕೋಣ ಬನ್ನಿ. ಈಗ ತವ ಕೂಡ ಕಾದಿದೆ. ನಾನು ಇವಾಗ ದೋಸೆಯನ್ನು ಹಾಕ್ತಾಯಿದ್ದೀನಿ. ನಾವು ಯಾವಾಗ ಚೆನ್ನಾಗಿ ನಾವು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಚೆನ್ನಾಗಿ ಆಗಿ ತೀಡ್ತೀವಿ, ಆ ಥರ ನಾವು ಮಾಡಬಾರ್ದು. ಸುಮ್ಮನೆ ಸಿಂಪಲ್ಲಾಗಿ ನಾವು ಹಾಕಿದರೆ ಸಾಕು ಅಷ್ಟೇ. ಸೌಟನ್ನ ಎತ್ಬಿಡಿ. ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಅದರ ಮುಚ್ಚಳವನ್ನು ಮಚ್ಚಿ ಮೀಡಿಯಮ್ ಫ್ಲೇಮ್ ಕೊಟ್ಟು ನಾವು ಬೇಯೋದಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇವಾಗ ಬೆಂದಿದೆ. ಲಿಡ್ನ ತೆಗಿತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವು 2 ಕಡೆ ಕೂಡ ನಾವು ಬೇಯಿಸ್ಕೊಬೋದು, ಇಲ್ಲ ಅಂದರೆ ಒಂದು ಕಡೆಯೂ ಕೂಡ ಬೆಂದರೂ ಕೂಡ ನಡೆಯುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ಚಟ್ನಿ ಜೊತೆ ಅಂತೂ ಸಖತ್ತಾಗಿರುತ್ತೆ. ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಅಷ್ಟೇ ಸಾಫ್ಟಾಗಿ ಕೂಡ ಬಂದಿದೆ ದೋಸೆ. ನಿಮಗೆ ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.